ಈ ಮಳೆಗೆ ನಿಂತಂಗೆ ಕಾಣಂಗಿಲ್ಲ. ಸ್ವಲ್ಪ ಮೇನ್ ರೋಡ್ ಹತ್ರ ಹೋದ್ರೆ ಯಾವ ಆಟೋ ಬರ್ತವೆ ನೋಡ್ತೀನಿ. ಇಲ್ಲ ಸೈಡಿಗೆ ನಿಂತ್ರೆ ಯಾವ ಬರ್ತವೆ? ಛತ್ರಿ ಒಂದು ತಂದಿಲ್ಲ ನಾನು. ಛತ್ರಿ ಒಂದು ಹೋಗ್ಬೇಕು. ಇದೇನು ಬಿಡಪ್ಪ, ಮಳೆಗಾಲ ಜೋರು ಇರಂಗಿಲ್ಲ, ಬಿಸಿಲು ಇರ್ತದೆ ತಂದು ಬಿಟ್ರೆ ಏನು ಮಾಡಲಿ. ಇಲ್ಲಿ ನೀರು ಸಿಡಿತಾವೆ, ಅಲ್ಲಿ ನೀರು ಸಿಡಿತಾವೆ. ಆಟೋ ಒಂದು ಯಾವ ಅಡ್ಡಾಡಕತ್ತಿಲ್ಲ. ಬಟ್ಟೆ ಗಿಟ್ಟಿ ಎಲ್ಲ ಹಸಿ ಆಗ್ಬಿಡ್ತು. ಯಾಕೋ ನಾನು ಬಂದು ಟೈಮೇ ಸರಿ ಇಲ್ಲ. ಬೆಳಗ್ಗೆ ಬಾಸ್ ಹತ್ರ ಬೈಸ್ಕೊಂಡೆ, ಇವಾಗ ನೋಡಿ ಮಳೆ ಸಿಕ್ಕಾಕೊಂಡಿದ್ದೀನಿ. ಟ್ಯಾಕ್ಸಿ ಆದರೆ ಏನಾದರೂ ಬುಕ್ ಮಾಡೋಣ, ಕ್ಯಾಬ್ ಆದರೂ ಬುಕ್ ಮಾಡೋಣ ಅಂದರೆ ಫೋನ್ ಒಂದು ಇವಾಗಲೇ ಸ್ವಿಚ್ ಆಫ್ ಆಗೈತಿ. ಯಪ್ಪ ಇಲ್ಲ ಎಷ್ಟೊತ್ತು ವಿಷಯದ್ರಿಂದ್ರಲ್ಲಿ ಹಿಂಗಂದರೆ ಮತ್ತು ನಾಳೆ ಜ್ವರ ಬಂದು ಮಕ್ಕ ಬುಕ್ಕೈತಿ. ಮತ್ತು ನಾಳೆ ಏನಾದರೂ ರಜೆ ಮಾಡಿದ್ರೆ ಮುಗೀತು. ಬಾಸ್ ಮೊದಲೇ ಕಾಯಕತ್ತಾರೆ ನಾನು ಕೆಲಸದಿಂದ ತೆಗಿಬೇಕಂದು. ಪರ್ಮನೆಂಟಾಗಿ ಹೊರಗೆ ಹಾಕ್ತಾರೆ ಅಷ್ಟೇ. ಅಲ್ಲೇ ಸೈಡು ಮುಂದೆ ತಂದು ಮರದ ಕೇಳ. ಸ್ವಲ್ಪ ಸ್ಪೀಡಾಗಿ ಹೊಡಿಯೋ. ಏನು ಹಿತ್ತಿನ ಗಂಟು ಹೊಡ್ಸ್ದಂಗೆ ಹೊಡ್ಸಕತ್ತೀಯಲ್ಲ ತಿಲಕ್. ಅವ್ರಿಗೆ ಕಾರ್ ಹೆಂಗೆ ಡ್ರೈವಿಂಗ್ ಮಾಡ್ಕೊಂತ ಗೊತ್ತೇ ನೀವು ಸ್ವಲ್ಪ. ಓಕೆ ಬಾಸ್. ಬಾಸ್ ಆದರೂ ನೀವು ಬೆಳಗ್ಗೆ ಮಾಡಿ ಸರಿ ಇಲ್ಲ ಬಾಸ್. ಪಾಪ ಅದ ಮೇಡಮ್ ಏನು ಟಿಫನ್ ಮಾಡಿ ಬಂದಿದ್ದಿಲ್ಲಂತೆ, ನೀವು ಬೇಗ ಇರಂತಂದು ಹಾಗೆ ಬಂದುಬಿಟ್ಟಿದ್ರಂತೆ. ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಅದಕ್ಕೆ ಪಾಪ ತೆರೆ ಸುತ್ತಂತೆ. ನೀವು ನೋಡಿದರೆ ಅವ್ರಿಗೆ ನಾಟಕ ಮಾಡ್ತೀರಾ ಹಂಗೆ ಇಂತಂದು ಬೈದ್ಬಿಟ್ರಿ. ಯಾವ್ದು ಸರಿ ಯಾವ್ದು ತಪ್ಪಲ್ಲ ಅಂತ ನನಗೆಲ್ಲ ಗೊತ್ತೈತಿ. ಅದನ್ನ ನಿಮ್ಮ ಹತ್ರ ನಾವು ಕಲಿಬೇಕಾಗಿಲ್ಲ. ಬಾಸ್ ಮಳೆ ಬರಾಕತ್ತೈತಿ. ಹ್ಞೂ ರೀ, ಕಣ್ಣು ಕಾಣಿಸ್ತೈತೆ ನನಗೂ. ಅದನ್ನೇನು ಹೊಸ್ದಾಗಿ ಹೇಳ್ತಿದ್ದೀರ? ಆಗಲ್ಲ ಬಾಸ್. ಅಲ್ಲಿ ನೋಡಿ ಪಾಪ ರಾಧಾ ಮೇಡಮು ಮಳೆ ಅಂತ ಅಲ್ಲೇ ನಿಂತಿದ್ದಾರೆ. ಪಾಪ ಬಸ್ಸು ಇಲ್ಲ, ಆಟೋನೂ ಇಲ್ಲ. ಮೋಸ್ಟ್ಲಿ ವೇಟ್ ಮಾಡ್ತಿದ್ದಾರೆ ಅನಿಸುತ್ತೆ. ನಾನೇನು ಮಾಡ್ಬೇಕ್ರಿ ಈಗ? ಏನು ಹೋಗಿ ಛತ್ರಿ ಕೊಡ್ಲಾ ಅವ್ರಿಗೆ? ಅಯ್ಯೋ ಬಾಸ್ ಆಗಲ್ಲ. ಪಾಪ ಒಂದು ಹುಡುಗಿ ಅಷ್ಟು ಮಳೆ ನಿಲ್ತಿದ್ರೆ ನಾವು ಕಾರಿದ್ದು ನಮ್ಮ ಪಾಡಿಗೆ ನಾವು ನೋಡಿದ್ರು ನೋಡಿಲ್ಲ ನಂಗೆ ಅದು ಮನುಷ್ಯತ್ವ ಅನ್ಕೊಳ್ಳಲ್ಲ ಬಾಸ್. ಮತ್ತೆ ಅವ್ರಿಗೇನಾದರೂ ಮಳೆಯಲ್ಲಿ ನಿಂದು ಹುಷಾರು ತಪ್ಪಿದ್ರೆ ಮತ್ತೆ ಕೆಲಸಕ್ಕೆ ರಜೆ ಹಾಕ್ತಾರೆ. ಮತ್ತೆ ನೀವು ಸುಮ್ಮನೆ ಪಾಪ ಅವ್ರಿಗೆ ಬೈತೀರಾ. ಸುಮ್ಮನೆ ಯಾಕೆ? ಡ್ರಾಪ್ ಕೊಡೋಣ ಕಾರಲ್ಲಿ. ಹೇಗಿದ್ರು ಸೀಟ್ ಖಾಲಿ ಇತ್ತಲ್ಲ ಹಿಂದೆ, ಏನು ಬೇಕಾಗಿಲ್ಲ. ಅಷ್ಟು ಹೆಲ್ಪ್ ಮಾಡೋ ಗುಣ ಇದ್ದರೆ ಬೇಕಿದ್ರೆ ಕಾರಿಂದ ಹಿಡಿದು ಇಬ್ರು ಆಟೋ ಬರೋರ್ಗು ವೇಟ್ ಮಾಡಿ ಆಟೋಕ್ಕೆ ಹೋಗಿ. ಓಕೆನಾ? ಪಾಪ ನಂದೇನಾದರೂ ಕಾರ್ ಇದ್ರೆ ನಾನೇ ಡ್ರಾಪ್ ಕೊಟ್ಬಿಡ್ತಿದ್ದೆ. ಅಲ್ಲ ಬೆಳಗ್ಗೆನೂ ಅವ್ರು ಲೇಟಾಗಿ ಬಂದರು ಅಂತಂದು ಬೈದೆ. ಅವರು ಏನೋ ಅಂದರು, ಅದೆಲ್ಲ ಮುಗೀತು. ಅಲ್ಲಿಗೆ ಮುಗ್ದೇ ಹೋಯ್ತು. ಈಗ ಒಂದು ಹುಡುಗಿ ಅಷ್ಟು ಮಳೆಯಲ್ಲಿ ನೆನೆತಾ ಇರೋ ಅಂತ ಗೊತ್ತಿದ್ರೂ ಬಿಟ್ಟು ಹೋಗೋದು ಎಷ್ಟು ಸರಿ ಅನಿಸ್ತತಿ. ಅದು ಅಲ್ಲದೆ ರಂಗನಾಥ್ ಅಂಕಲ್ಲು ಅವ್ರ ಫ್ರೆಂಡ್ಗೆ ಮಗಳು ತುಂಬ ಬೇಕಾಗಿರೋ ಹುಡುಗಿ ಅಂತ ಅಂದರು. ನನ್ನ ಮೇಲೆ ನಮ್ಮ ಕಿಟ್ ಇಲ್ಲಿ ಹತ್ರ ಆಗುತ್ತೆ ಅಂತ ಆಫೀಸಿಗೆ ಕಳಿಸ್ಯಾರ. ನಾನು ನೋಡಿಲ್ಲ. ನಂಗೆ ಹೋದ್ರೆ ಸರಿ ಅನ್ಸಂಗಿಲ್ಲ. ತಿಲಕ್ ಅವರು ಹೇಳ್ತಾರೆ ಡ್ರಾಪ್ ಕೊಟ್ಬಿಡೋಣ, ಏನಾದರೂ ಆಗಲಿ. ಡ್ರೈವರ್ ಗಾಡಿ ನಿಲ್ಲಿಸು. ತಿಲಕ್ ಹೋಗ್ರಿ, ಅವ್ರನ್ನ ಕರ್ಕೊಂಬನ್ನಿ. ಅವ್ರಿಗಾದ್ರು ಮನುಷ್ಯತ್ವ ಐತಿಲ್ಲ ಗೊತ್ತಿಲ್ಲ, ನಮಗಂತೂ ಮನುಷ್ಯತ್ವ ಅನ್ನೋದು ಐತಿ. ಇಷ್ಟು ಜೋರು ಮಳೆಯಲ್ಲಿ ಒಂದು ಹುಡುಗಿ ಅಷ್ಟು ಕಷ್ಟಪಡ್ತಿದ್ರು, ಬಿಟ್ಟು ಹೋಗೋ ಅಷ್ಟು ಕುರುವಿ ಮನಸ್ಸು ಇಲ್ಲ ನಮಗೆ. ಹೋಗಿ ಕರ್ಕೊಂಬನ್ನಿ. ಓಕೆ ಬಾಸ್. ನಮ್ಮ ಬಾಸ್ಗೂ ರಾಧಾ ಮೇಡಮ್ ಮೇಲೆ ಲವ್ ಐತಿ. ಅದಕ್ಕೆ ಅಷ್ಟು ಸಿಟ್ಟಿದ್ರು ಕೋಪ ಇದ್ರು ಅವ್ರ ಹುಡುಗಿ ಮಳೆ ನಿಲ್ಲೋದು ನೋಡೋಕ್ಕಾಗದೆ ಡ್ರಾಪ್ ಕೊಡಬೇಕು ಅಂತಿದ್ದಾರೆ. ನಮಗೆಲ್ಲ ಗೊತ್ತಿಲ್ಲ. ಮೇಡಮ್, ರಾಧಾ ಮೇಡಮ್ ಇಲ್ಲಿ ಬನ್ನಿ. ಇಲ್ಲ ಸರ್ ಪರವಾಗಿಲ್ಲ, ಹೋಗಿ ನೀವು. ಅಯ್ಯೋ ಮೇಡಮ್ ಬನ್ನಿರಿ, ಬಾಸೆ ಕರೀತಿದ್ದಾರೆ. ರೀತಿಲಕ್ ಏನೋ ನೀವು ಕರೆದ್ರಿ ಅಂತ ಬಂದಿದ್ದೀನಿ. ಬೇರೆ ಯಾರಾದರೂ ಕರೆದಿದ್ರೆ ಬರ್ತಿದ್ದಿಲ್ಲ. ಎಷ್ಟು ಕೊಬ್ಬು ನೋಡಿ. ಯಾಕೆ ಮೇಡಮ್ ಬಸ್ ಬಂದಿಲ್ವಾ? ಇಲ್ಲ ರೀ, ಯಾಕೋ ಇಷ್ಟೊತ್ತಿಗೆ ಬರ್ತಿತ್ತು, ಇನ್ನೂ ಬಂದಿಲ್ಲ. ರೀತಿಲಕ್ ನಾಳೆ ಆದರೂ ಸ್ವಲ್ಪ ಬೇಗ ಬರೋಕ್ಕೆ ಕೇಳಿ. ನಾಳೆ 8 ಗಂಟೆಗೆ ಆನ್ ದ ಟೈಮ್ ಇರಲೇಬೇಕು. ರಾಧಾ ಮೇಡಮ್ ನಾಳೆ ಬೇಗ ಬರಬೇಕಂತ 8 ಗಂಟೆಗೆ. ನಾನೇನೋ ಬೇಗ ಬರ್ತೀನಿ, ಆದರೆ ಟ್ರಾಫಿಕ್ ಸಮಸ್ಯೆ ಇದ್ದರೆ ನಾನೇನು ಮಾಡೋಕ್ಕಾಗಲ್ಲ. ಒಂದು 5-10 ನಿಮಿಷ ಮಾಮೂಲಿ ಅದು ಲೇಟ್ ಆಗೋದೆ. ಅದು ಅಲ್ಲದೆ ನನ್ನ ಹತ್ರ ಏನು ಸ್ಕೂಟಿ, ಕಾರು, ಬೈಕು ಏನಿಲ್ಲ. ಕೈಯಾಗಿನ ಗಾಡಿ ಬಿಡಪ್ಪ. ಇಲ್ಲಿ ಮನೆ ಬಿಟ್ಟು ಸೀದಾ ಆಫೀಸ್ಗೆ ಹೋಗ್ತೇನೆ ಅನ್ನೋಕೆ. ಬಸ್ ಬರೋವರೆಗೂ ವೇಟ್ ಮಾಡಬೇಕು. ಬಸ್ ಬಂದಮೇಲೆ ಬರೋಕ್ಕಾಗೋದು. ಬಾಸ್ ಒಂದು 5-10 ನಮಗೂ ಗೊತ್ತಾಗತ್ರಿ ಲೇಟ್ ಆಗತ್ತೆ ಅಂದು. 5-10 ನಿಮಿಷ ಲೇಟ್ ಆದರೆ ಪರವಾಗಿಲ್ಲ. ಆದರೆ ಇವತ್ತಿನ ಥರ ಅರ್ಧ ಗಂಟೆ 1 ತಾಸು ಲೇಟ್ ಆದರೆ ನಾನು ನಾಳೆ ಮಾತ್ರ ಸುಮ್ಮನೆ ಇರಲಿಲ್ಲ. ಏನೋ ಒಂದ್ಸರಿ ತಪ್ಪಾಗೈತೆ ಅಂದು ಪದೇ ಅದೇ ತಪ್ಪನೆ ಮಾಡಲ್ಲ ಅಂತ ಹೇಳ್ತಿಲ್ಲಕ್. ನಾಳೆ ಬಂದಾಗ ಗೊತ್ತಾಗುತ್ತೆ, ಸುಮ್ಮನೆ ಮಾತಾಡೋದಲ್ಲ. ನೋಡಿ ನಾನು ಹೇಳಿಲ್ವಾ, ಇಬ್ಬರು ಲವ್ ಮಾಡ್ತಿದ್ದಾರೆ. ಆದರೆ ಇಬ್ರಿಗೂ ಕೋಪ ಮಾಡ್ಕೊಂಡಿರೋ ಥರ ನಾಟಕ ಮಾಡ್ತಿದ್ದಾರೆ ಅಷ್ಟೇ. ಅಯ್ಯೋ ಇವ್ರೇನು? ಹಲ್ಲು ತೆಗ್ದು ಸಾಕು, ಬಾಯ್ ಮುಸ್ರಿ, ನೋಡ ಹೋಗಿದ್ದವು. ಡ್ರೈವರ್ ಅವ್ರ ಮನೆ ಬಂತು, ಗಾಡಿ ನಿಲ್ಸು. ಓಕೆ ಸರ್. ಬಾಸ್, ರಾಧಾ ಮೇಡಮ್ ಅವ್ರ ಮನೆ ನಿಮಗೆ ಹೆಂಗೆ ಗೊತ್ತಾಯ್ತು? ಮೊನ್ನೆ ಕಾಲ್ ಮಾಡಿದಾಗ ರಂಗನಾಥ್ ಅಂಕಲ್ ಹೇಳಿಲ್ವಾ ನಮ್ಮ ಮನೆ ಬಾಡಿಗೆ ಇರೋದೊಂದು? ಮತ್ತು ರಂಗನಾಥ್ ಅಂಕಲ್ ಮನೆ ನನಗೆ ಗೊತ್ತು. ಹೋ ಹೌದಲ್ವಾ? ನಾನೆಲ್ಲೋ ಬೇರೆ ಏನೋ ಅನ್ಕೊಂಡೆ ಬಿಡಿ. ಅನ್ಕೋತೀರ ಬಿಡಿ, ನೀವು ಏನಾದರೂ ಅನ್ಕೋತೀರ. ಅನ್ಕೊಳಕ್ಕೆ ಏನು ಟ್ಯಾಕ್ಸ್ ಬೇಕಾ? ಎಬ್ಬಸ್ರಿ ಅವ್ರನ್ನ. ರಾಧಾ ಮೇಡಮ್ ನಿಮ್ಮನೆ ಬಂತು ಮೇಡಮ್.
ಸಾರಿ ರೀ, ಹಾಗೆ ನಿದ್ದೆ ಬಂದ್ಬಿಡ್ತು, ಕಾರ್ನೇ ಮಲಗಿದ್ನಲ್ಲ. ತಿಲಕ್ ಅವರೇ, ಥ್ಯಾಂಕ್ಸ್ ಅಂತ ಹೇಳ್ಬಿಡಿ ನಿಮ್ಮ ಬಾಸ್ಗೆ. ಅದನ್ನ ನೀವೇ ಡೈರೆಕ್ಟಾಗಿ ಹೇಳ್ಬೋದಾ? ಏನು ತಿಲಕ್ ಅವರೇ? ಏನಿಲ್ಲ ಮೇಡಮ್, ಏನಿಲ್ಲ. ಓಕೆ ಬಾಯ್, ನಾಳೆ ಆಫೀಸ್ನಲ್ಲಿ ಸಿಗೋಣ. ಬೇಗ ಬನ್ನಿ ನಾಳೆ. ಓಕೆ ಬಾಯ್. ಎಷ್ಟು ಕೊಬ್ಬು ನೋಡೋ ಅವಳಿಗೆ. ಹೋಗ್ಲಿ ಡ್ರಾಪ್ ಕೊಟ್ಟಾರಂತಂದು ಥ್ಯಾಂಕ್ಸ್ ಹೇಳೋದು ಗೊತ್ತಿಲ್ಲ, ಅದನ್ನೇ ನಿಮ್ಮ ಮುಖಾಂತರ ಹೇಳ್ತಾಳೆ. ಮತ್ತು ಇದಕ್ಕೆ ಅವಳ ಹತ್ರ ಜಗಳ ಮಾಡಿದ್ದು ನಾನು ಬೆಳಿಗ್ಗೆ. ಹೋಗ್ಲಿ ಬಿಡಿ ಬಾಸ್, ಹೆಣ್ಮಕ್ಳೆಲ್ಲ ಮತ್ತು ಅವಾಗೆ ಸ್ವಲ್ಪ ಈಗೋ ಜಾಸ್ತಿ ಇರ್ತೈತೆ ಅವ್ರಿಗೆ ಅಷ್ಟೇ. ಇಂಥದ್ದೆಲ್ಲ ಕರೆಕ್ಟಾಗಿ ಗೊತ್ತಿರ್ತೈತೆ ನಿಮಗೆ. ಬೇಜಾರು, ಬೇರೆ ಹೋಗ್ಕೊಂಡು ಸ್ವಲ್ಪ. ವಿಜಯ್ ಅಂತೂ ಸಿಗ್ತಾನೆ ಅದ, ಈಗ 2-3 ದಿನ ಆಯ್ತು ಸಿಕ್ಕೇ ಇಲ್ಲ. ಫೋನ್ ಮಾಡಿದ್ರೆ ಫೋನು ರಿಸೀವ್ ಮಾಡೋಂಗಿಲ್ಲ, ಬರೀ ಬಿಸಿ ಅಂತಾನೆ. ಯಾವುದೋ ಫೋನ್ ಬರಾಕತ್ತೈತಿ. ಇವನಿಗೆ ಈಗ ನೆನಪಾತನ, ಈಗ ಫೋನ್ ಮಾಡ್ಯಾನ. ನಾನು ಬೆಳಗ್ಗೆಯಿಂದ ಒಂದು 10-15 ಸರಿ ಮಾಡಿದ್ರೆ ರಿಸೀವ್ ಮಾಡಿಲ್ಲ. ಹಲೋ ಹಲೋ, ಏನು ಮಾಡಾಕ್ತಾರೆ ಮೇಡಮು? ನಾನೇನು ಮೇಡಮ್ ಅಲ್ಲಪ್ಪ, ನಾನೇನು ಯಾವಾಗ ಬಿಸಿ ಅನ್ನಂಗಿಲ್ಲ. ಬ್ಯುಸಿ ಆಗಿರೋದು ನೀನು. ನಾನು ಕೇಳ್ಬೇಕು, ಸರ್ ಯಾಕೆ ಭಾಳ ಬ್ಯುಸಿ ಆಗಿರಲ್ಲ ಅಂದು. ಯಾಕೆ ಸಿಟ್ಟಾಗಿಯಲ್ಲ? ಮತ್ತೆ ಸಿಟ್ಟಾಗ್ದು ಇನ್ನೇನು ಮಾಡಲಿ, ಅಷ್ಟು ಸರಿ ಫೋನ್ ಮಾಡಿದ್ರೆ ರಿಸೀವ್ ಮಾಡೋಕ್ಕಾಗಲ್ಲ ನಿನಗೆ. ಬಿಸಿ ಇದ್ದೆ ಕಣೆ, ಅದಕ್ಕೆ ರಿಸೀವ್ ಮಾಡಲಿಲ್ಲ, ಅದಕ್ಕೆ ಈಗ ಮಾಡೇನಲ್ಲ. ಇವಾಗಲೇ ಹಿಂಗೆ, ಇನ್ನು ಮದುವೆ ಆದ್ಮೇಲೆ ಇನ್ನು ಹೆಂಗೋ ಏನು. ಹಂಗೇನಿಲ್ಲಪ್ಪ, ಸ್ವಲ್ಪ ಬಿಸಿ ಇದೆ ಅದಕ್ಕೆ ರಿಸೀವ್ ಮಾಡಲಿಲ್ಲ. ಊಟ ಆಯ್ತಾ? ಏನು ಮಾಡಾಕತ್ತಿ? ಊಟ ಆಯಿತು, ಬೇಜಾರಾಯ್ತು, ಹಂಗೆ ಮೇಲೆ ಬಂದು ಕುತ್ಕೊಂಡಿದ್ದೆ ನೋಡು ಒಬ್ಬಳೆ. ಒಬ್ಬಳೇ ಇಲ್ಲದಿ? ನಾನು ಇದನ್ನಲ್ಲ ಮಾತಾಡಕತ್ತೇನಲ್ಲ ಜೊತೆಗೆ. ಫೋನಲ್ಲಿ ಮಾತಾಡಕತ್ತಿ, ನೀ ನಿನ್ನ ಜೊತೆಗದಿಯಾ? ಅದೇನಲ್ಲ ನಿನ್ನ ಮನಸ್ಸಿನಾಗ. ಇಂಥ ಮಾತಿಗೇನು ಕಮ್ಮಿ ಇಲ್ಲ. ಅಲ್ಲ, ನಾನೊಂದು ಮಾತು ಕೇಳ್ತೇನೆ, ಎಲ್ಲ ಹುಡುಗರು ಹಂಗನ ಏನು? ಏನಪ್ಪ ನನಗಂತೂ ಗೊತ್ತಾಗತ್ತಿಲ್ಲ. ಇನ್ನು ಹುಡುಗಿ ಒಂದು ಪ್ರಪೋಸಲ್ ಒಪ್ಪಿಗೆ ಮುಂಚೆ ಆ ಹುಡುಗಿಂದೆ ಸುತ್ತಾಡೋದೇನು, ಫೋನ್ ಮಾಡೋದೇನು, ಮೆಸೇಜ್ ಮಾಡೋದೇನು, ಮೀಟ್ ಆಗೋದೇನು, ಎಷ್ಟು ಎಂಥ ಕೆಲಸ ಇದ್ದನ್ನು ಒಂದು 5 ನಿಮಿಷ ಸಿಕ್ಕರೆ ಸಾಕು ಹುಡುಗಿನ ಮುಖನಾದ್ರೂ ನೋಡ್ಬೇಕು ಅಂತಂದು ಹೇಳ್ತೀರಿ. ಆ ಒಪ್ಪಿಗೆ ಬಿಡೋಕ್ಕೆ ಏನಾಕತ್ತೆ ಏನು? ಮಾತಾಡೋಕ್ಕೂ ಅಲ್ಲ, ನಾವೇ ಮಾತಾಡ್ಬೇಕಂತಂದು ಫೋನ್ ಮಾಡಿದ್ರೆ ಫೋನ್ ಸಿಗಂಗಿಲ್ಲ. ಪ್ರಚಾರ ಯಾವಾಗಿದ್ದು ಎಲೆಕ್ಷನ್ ಮುಂಚೆ ಮಾಡ್ತಾರೆ, ಎಲೆಕ್ಷನ್ ಆದಮೇಲೆ ಯಾರಾದ್ರು ಪ್ರಚಾರ ಮಾಡಕ್ಕೆ ಬರ್ತಾರೇನು? ಏನೋ ಅಂದಿಲ್ಲ. ಏನಿಲ್ಲ ಬಿಡ. ಸರಿ, ಎಲ್ಲಿದ್ದೀಯಾ ಕರೆಕ್ಟಾಗಿ ಹೇಳು. ಹೇಳಿದ್ನಲ್ಲ, ಮೇಲೆ ಕೂತಿದ್ದೀನಿ ಅಂದು. ಎಲ್ಲಿ ಕಾಣಿಸ್ತಾನೆ ಇಲ್ಲ? ನೀನು ಅಲ್ಲಿ ಮನೆ ಕೂತ್ಕ ಕಾಣಿಸ್ತೇನೆ. ಏಯ್, ಈ ಕಡೆ ತಿರುಗಿ ನೋಡಿ. ಎಲ್ಲಿ? ವಿಜಯ್, ಇಲ್ಲಿ ಬಂದೆ ನೀನು? ಅದು ಇಷ್ಟೊತ್ತಾಗ? ಮತ್ತೆ ಭಾಳ ದಿನ ಆಗಿತ್ತು, ನಮ್ಮ ಹುಡುಗಿನ ಮೀಟ್ ಇತ್ತಿಲ್ಲಲ್ಲ, ಬೇಜಾರಾಗಿ ಹೇಳ, ಸಿಟ್ ಮಾಡ್ಕೊಂಡು ಹೇಳ ಅನ್ಕೋತ, ಅದಕ್ಕೆ ಇಷ್ಟೊತ್ತಲ್ಲೇ ಬಂದೆ ನೋಡು. ಬಾಯಿ ಮುಚ್ಚೆ ಸೊಳ್ಳೆಕೋ ನೋಡು. ಅಲ್ಲ, ಬೆಳಗ್ಗೆ ಬಂದಿದ್ರೆ ಹಾಕಿತ್ತು, ಇಷ್ಟೊತ್ತಿನಾಗ ಬಂದಿಯಲ್ಲ. ಮಮ್ಮಿ ಅಪ್ಪಾಜಿ ಈಗ ಬಂದ್ರೆ ಸುಮ್ಮನೆ ಏನು ಅನ್ಕೊಂತಾರೆ, ಹೋಗಿಲ್ಲಿಂದ. ನೋಡು, ನಮ್ಮ ಹುಡುಗಿಗೆ ಬೇಜಾರಾಗಿತ್ತಂದು ಅಷ್ಟು ಕಷ್ಟಪಟ್ಟು ಬಂದ ಹೋಗಂತಂದಂತ. ನೀನು ಬಂದದ್ದು ಖುಷಿನ, ಆದ್ರೆ ಈ ಟೈಮ್ನಾಗ ಬರಬಾರ್ದಾಗಿತ್ತು. ಹೋಗಪ್ಪ. ಅದಕ್ಕೇನಕತ್ಲೆ, ಹೆಂಗಿದ್ರು ಮುಂದೆ ಮದುವೆ ಆಗೋರು. ಅದಕ್ಕೇನಕತ್ತಾಗ ನಮ್ಮ ಅತ್ತಿ ಮಾವು ಬಂದ್ರೆ ಅವ್ರು ಏನೂ ಅನ್ಕೊಳಲ್ಲ. ನೋಡು, ಬರಲ್ಲ, ಮೀಟ್ ಆಗಲ್ಲ ಅಂತೀರಿ. ಏನೋ ನಮ್ಮ ಹುಡುಗಿಗೆ ಇಷ್ಟ ಆಕತ್ತಂತ ಬಂದ್ರೆ ಹೋಗು ಅಂತೀರಿ. ಬರೋ ಟೈಮ್ನಾಗ ಬರ್ಬೇಕು. ನೀವು ಯಾವಾಗ ಬೇಕು ಅವಾಗ ಬಂದ್ರೆ ನಮ್ಮ ಹೆಣ್ಮಕ್ಳ ಕಷ್ಟ ನಿಮ್ಗೆ ಎಲ್ಲಿ ಗೊತ್ತಾಕತಿ? ಸರಿ ಬಿಡು, ಹಂಗಾದ್ರೆ ಓಕೆನಿ. ಬೇಡ ಬೇಡ ಬೇಡ. ನೋಡು, ಹೋಗು ಅನ್ನೋದು ನೀವ, ಇರು ಅನ್ನೋದು ನೀವ. ಹೋಗಂತಿ, ಒಂದು 5 ನಿಮಿಷ ಇದ್ದವು. ನಿನಗೂ ಆಸೆ ಐತೆ ನನ್ನ ಜೊತೆಗೆ ಇರ್ಬೇಕು ಅಂದ, ಮತ್ತೆ ಡವ್ ಮಾಡ್ರ ಸುಮ್ಮನೆ ಹೋಗು ಅಂದ. ನಿನ್ನ ತುಂಬ ಮಿಸ್ ಮಾಡ್ಕೊಳಕತ್ತಿದ್ದು ಗೊತ್ತಾ? 2-3 ದಿನ ಆಯ್ತು ನೋಡಿದ್ದೇ ಇಲ್ಲಲ್ಲ, ಭಾಳ ನೆನಪಾಗಕತ್ತಿದ್ದೆ. ಏನು ಮಾಡಬೇಕು, ನೀನು ಬಿಸಿ ಇದ್ದಾನೆ ಅಂದೆಲ್ಲ, ಮತ್ತೇನು ಡಿಸ್ಟರ್ಬ್ ಮಾಡೋದು ಬಿಡು ಅಂದು ನಾನು ಬರೋಕ್ಕೆ ಹೇಳಿಲ್ಲ. ಆದ್ರೆ ನೀನು ಇವತ್ತು ಬಂದದ್ದು ನನಗಂತೂ ಭಾಳ ಖುಷಿ ಆಯ್ತು ನೋಡು. ನಮಗೂ ಗೊತ್ತಾಯ್ತು, ನಮ್ಮ ಹುಡುಗಿಗೆ ಭಾಳ ನೋವಾಗೈತಿ, ಬೇಜಾರಾಗೈತಿ, ಮಿಸ್ ಮಾಡ್ಕೊಂತ. ಅದಕ್ಕಾಗಿ ಇಷ್ಟೊತ್ತಿನಾಗ ಕದ್ದು ಮುಚ್ಚಿ ಕಳ್ಳಿರ್ತಾರ ನೋಡಕ್ಕೆ ಬಂದಿರೋದು. ಐ ಲವ್ ಯು ವಿಜಯ್. ಐ ಲವ್ ಯು ಟು. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.